ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ಮಾರ್ಕೆಟಿಂಗಿಗೆ ಅಂತ ಕುಕ್ರಳ್ಳಿ ಕೆರೆ ಹತ್ರ ಬಂದಿದ್ದೆ. ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು, ಕಲ್ಲಂಗಡಿ ಹಣ್ಣು ತಿಂತಾ ಇದ್ದೆ. ಇಲ್ಲಿ ಹಣ್ಣಿನ ಅಂಗಡಿಯವ್ರಿಗೆ ಜ್ಯೂಸ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೆ, ನಮ್ಮದು ನಲ್ಲಿಕಾಯಿ ಜ್ಯೂಸು. ಇಲ್ಲಿ ಹಿಂಗೆ ಇಬ್ಬರು ಸ್ನೇಹಿತರು ಬಂದರು. ಅವ್ರ ಹೊಟ್ಟೆ ಊದಿರೋದು ನೋಡಿ ನೀವು ಟೀ ಕುಡಿತೀರಾ ಅಂತಂದೆ. ಅದೇ ಥರ ನಲ್ಲಿಕಾಯಿ ಜ್ಯೂಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವರು ಹೇಳ್ತಾಯಿದ್ರು ನಾನು ನಗರದಲ್ಲಿ ಒಂದು ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ ಅಂತೆಲ್ಲ ಮಾತಾಡಿದ್ರು. ಅದು ನೋಡಿದ್ರೆ ನನ್ನದೇ ಜ್ಯೂಸನ್ನೇ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈಗ ಅವ್ರ ಬಾಯಲ್ಲೇ ನಲ್ಲಿಕಾಯಿ ಜ್ಯೂಸ್ ಬಗ್ಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಏನೇನಾಯಿತು ಅಂತ ತಿಳ್ಕೊಳ್ಳೋಣ. ಅಣ್ಣ, ನಿಮ್ಮ ಹೆಸರು? ಶಿವು, ಲಾರಿ ಡ್ರೈವರು. ಊರು? ತಮ್ಮಡಳ್ಳಿ. ಈಗ ನನಗೆ ಹೇಳಿದ್ರಲ್ಲ ಅಣ್ಣ, ಏನಾಯಿತು ಅಂತ ನೀವು ಹಂಗೆ ಒಂದು ಲೈಟಾಗಿ ಹೇಳಿ. ಏನಿಲ್ಲ, ಅದನ್ನೇ ಈಗ 180, 170 ಶುಗರ್. ಅಲ್ಲ, ಈಗ ನಲ್ಲಿಕಾಯಿ ಜ್ಯೂಸ್ ಬಗ್ಗೆ. ನಲ್ಲಿಕಾಯಿ ಜ್ಯೂಸ್ ನಮ್ಮದು ಪ್ರಾಡಕ್ಟ್ ಕುಡಿದಿದ್ದೀರಾ? ಹೌದು. ಇಷ್ಟ ಆಗಿದೆಯಾ? ಚೆನ್ನಾಗಿದೆ. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಮಾಡಿದ್ದೀವಿ, ನಾನು ಒಂದು 4-5 ಜನಕ್ಕೆ ಮಾಡಿದ್ದೀವಿ. ನೀವೇ ಮಾಡಿದ್ದೀರಾ? ಈಗ ನೀವು ಅದು ಜ್ಯೂಸ್ ಎಷ್ಟು ಕೊಡಿದ್ರಿ? ಒಂದು 30 ಗಂಟೆ ಕುಡಿದ್ದೀವಿ. 30 ತನಕ. ನಿಮಗೆ ಏನೇನು ಬೆನಿಫಿಟ್ಸ್ ಅನ್ನಿಸ್ತು? ನನಗೆ ಒಂಥರ ಕಪ್ಪ ಮತ್ತು ಶುಗರ್ದು ಆ ಥರ ಏನು ಕಾಳಿಲ್ಲ, ಚೆನ್ನಾಗೈತೆ. ಮತ್ತು ಬಾಡಿ ಗಿಡಿಗೆಲ್ಲ ಊಟ ತಿಂಡಿ ಚೆನ್ನಾಗಿ ಮಾಡ್ತಾ ಇದ್ದೀರಾ? ಮೋಷನ್ ನೀಟಾಗಿ ಹೋಗ್ತಾ ಇದೆಯಾ? ಗ್ಯಾಸ್ ಏನಾದರೂ ನಿಮ್ಗೆ ಉಳ್ಕೊತಾ ಇದೆಯಾ ದೇಹದಲ್ಲಿ? ಅಂದರೆ ಈಗ ಹೊಟ್ಟೆ ಭಾರ ಆಗುತ್ತಲ್ಲ, ಆ ಥರ ಭಾರ ಏನಾದರೂ ಇದೆಯಾ? ಕುಡಿದ ಮೇಲೆ ನನಗೆ ಚೆನ್ನಾಗಿದ್ದೀನಿ. ಕುಡಿದ ಮೇಲೆ ಚೆನ್ನಾಗಿದ್ದೀರಾ? ಪರವಾಗಿಲ್ಲ, ಅಷ್ಟೇ. ಚೆನ್ನಾಗಿದ್ದೀನಿ. ಸರಿ ಅಣ್ಣ. ಬಟ್ ಇದು ಜ್ಯೂಸು ನಾನು ಉಪಯೋಗಿಸಿದ ಮೇಲೆ ನಾನು ಕುಡಿತೇನೆ. ಈಗ 1 ಅವರ್ ತಿಂಡಿನೂ ಮಾಡೋದಿಲ್ಲ, ಹಂಗಾಗಿ ತಿಂಡಿನ ಇದು ಮಾಡ್ತೀನಿ. ಲೂಸ್ ಮೋಷನ್ ಆಗ್ತಾ ಇದೆಯಾ? ಹಾಂ, ನೀಟಾಗಿ ಯಾವುದು ಏನು ತೊಂದರೆ ಇಲ್ಲ. ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತಾ ಇದೆ? ಹೌದು, ಹೊಟ್ಟೆ ಎಲ್ಲ ಕ್ಲೀನ್ ಆಗಿದೆ, ಕಪ್ಪ ಗಿಪ್ಪ ಎಲ್ಲ ಕ್ಲೀನ್ ಆಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗೈತೆ. ನಮ್ಮಲ್ಲ 2 ಬಾಕ್ಸ್ ನಾನೇ ತಗೊಂಡು ನನ್ನ ಫ್ರೆಂಡ್ಗಳಿಗೆ ಮಾಡ್ಕೊಳ್ಳೋ ನಾನೇ ಕೊಟ್ಟಿದ್ದಕ್ಕೆ ನಿಂದೆ ಜ್ಯೂಸ್ನ. ಏನು ಬೇಡ, ಪರವಾಗಿಲ್ಲ. ನೀವು ಹೇಳಿದ ತಕ್ಷಣನೇ ಗೊತ್ತಾಯ್ತು ನನಗೆ. ಸುಳ್ಳು ಅಂತ ಹೇಳಿಕಿಲ್ಲ, ಕೆಲಸ ಮಾಡಿದೆ. ಕೆಲಸ ಮಾಡಿದೆ. ಕೆಲಸ ಮಾಡೋದು. ಇದು ನನ್ನ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ಹಾಕ್ಲಾ? ಹಾಕ್ರಿ. ಸರಿ ಅಣ್ಣ, ಥ್ಯಾಂಕ್ ಯು.